ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಆಲ್ರೆಡಿ ನೀವು ಪ್ರೀವಿಯಸ್ ಎಲ್ಲ ನೋಡಿರ್ತೀರ ವೀಡಿಯೋಸ್ನ. ನಾನು ಒಂದು ಹೊಸ ಫ್ರಿಜ್ಜನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ಅದನ್ನು ಹೇಗೆ ನಾನು ಆರ್ಗನೈಸೇಷನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡಿಲ್ಲ, ತುಂಬಾ ಸಿಂಪಲ್ಲಾಗಿ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ. ಫ್ರಿಜ್ ಮೇಲ್ಗಡೆ ಹಾಕೋದಕ್ಕೆ ಅಂದ್ಬಿಟ್ಟು ನಾನು ಒಂದು ಮ್ಯಾಟನ್ನು ತರಿಸಿದ್ದೀನಿ. ನಾನು ಇದನ್ನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಮೀಶೋದಲ್ಲೇ ಆರ್ಡರ್ ಮಾಡೋದು. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾರೆ. ಸೊ ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಲಾಸ್ಟ್ ಟೈಮು ನಾನು ಲಿಂಕ್ ಹಾಕ್ತೀನಿ ಅಂತ ಹೇಳಿದ್ದೆ ಪರ್ಚೇಸ್ ಮಾಡಿರೋದು ಎಲ್ಲ ಪ್ರಾಡಕ್ಟ್ಗಳದ್ದು, ಬಟ್ ಅದು ಲಿಂಕ್ ಬರ್ತಾ ಇರಲಿಲ್ಲ. ಈ ಸರಿ ಬಂದರೆ ಲಿಂಕನ್ನು ಹಾಕಿರ್ತೀನಿ, ಒಂದು ಸರಿ ಚೆಕ್ಔಟ್ ಮಾಡಿ. ಆ್ಯಂಡ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ 3 ಪಾಕೆಟ್ ಇದೆ, 2 ಸೈಡೂ, ಅಂದರೆ 6 ಪಾಕೆಟ್ಸ್ ಬರುತ್ತೆ. ಇದು ನಮ್ಮ ಫ್ರಿಜ್ಜು. ಪ್ರೀವಿಯಸ್ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇನ್ನೊಂದು ಸಾರಿ ಶಾರ್ಟಾಗಿ ಹೇಳಿಬಿಡ್ತೀನಿ. ಹೈಯರ್ ಕಂಪನಿ, ಇದ್ರದ್ದು ಪ್ರೈಸ್ ಬಂದು 18,000. ನಾನು 1 ವೀಕ್ ಆಯಿತು ತೊಗೊಂಡು. ಆ್ಯಂಡ್ ಇದು 1 ಅವರಲ್ಲಿ ಐಸ್ ಕ್ಯೂಬ್ಸ್ ಆಗುತ್ತೆ. ಆ್ಯಂಡ್ ಇದರದ್ದು ಕೆಪಾಸಿಟಿ ಬಂದು 190 ಲೀಟರ್ಸು. ರೀಸೆಂಟ್ಲಿ 4 ಮಂತ್ಸ್ ಆಯಿತು ಇದು ಲಾಂಚ್ ಆಗಿ. ಇವಾಗ ನೋಡಿದ್ರಲ್ಲ, ಸೊ ಅದೇ ಮ್ಯಾಟನ್ನು ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ ಅಂತ ನಾನು ಸ್ಟೆಪ್ಲೈಸರ್ ಕೂಡ ತರಿಸಿದ್ದೀನಿ. ಇದು ಬಂದು ಪಾಪುಗೆ ಅಂತ ಸ್ಪೀಕರ್ ತೊಗೊಂಡಿದ್ದು, ಅದನ್ನು ಹಾಗೇ ಇಟ್ಟಿದ್ದೀನಿ. ಆನ್ ಏನು ಮಾಡಿಲ್ಲ, ಆನ್ ಮಾಡಿದಾಗ ನಾನು ತೆಗೆದಿರ್ತೀನಿ, ಬೇರೆ ಕಡೆ ಇಟ್ಟಿರ್ತೀನಿ ಅದನ್ನು. ಸೊ ಇವಾಗ ಇಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿ ಸಾಸ್ಗಳನ್ನ ಇಟ್ಟಿದ್ದೀನಿ. ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ ಗ್ರೀನ್ ಚಿಲ್ಲಿ ಸಾಸ್. ಇಲ್ಲಿ ಪನ್ನೀರನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಜ್ಯೂಸ್ ಬಾಟಲ್. ತರಕಾರಿಗಳನ್ನ ಇಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಕವರ್ಸ್ಗಳನ್ನ ಎಕ್ಸ್ಟ್ರಾ ಇರೋದು ಇಟ್ಟಿದ್ದೀನಿ ಅಷ್ಟೇ. ಫಸ್ಟ್ ಪಾರ್ಟ್ ಬಂದು ಐಸ್ ಕ್ಯೂಬ್ ಬಗ್ಗೆ ಹೇಳಲೇಬೇಕು. ನನಗೆ ಐಸ್ ಕ್ಯೂಬ್ಸ್ ಅಂದರೆ ತುಂಬಾ ಇಷ್ಟ. ನಾನು ವಾಟರಲ್ಲಿ ಹಾಕ್ಬಿಟ್ಟು ಕುಡಿತೀನಿ. ಫಿಲ್ಟರ್ ನೀರನ್ನ ನಾನು ಬಾಟಲಲ್ಲಿ ತುಂಬಿಸ್ಬಿಟ್ಟು ಇಡಲ್ಲ, ಅದಕ್ಕೆ ನಾನು ಐಸ್ ಕ್ಯೂಬ್ನ ಹಾಕ್ಕೊಂಡು ಕುಡಿತೀನಿ. ಆ್ಯಂಡ್ ತುಂಬಾ ಐಸ್ ಆಗಿಬಿಟ್ಟಿದೆ, ಅದಕ್ಕೆ ಇವಾಗ ನಾನು ಪಕ್ಕದಲ್ಲೇ ಬಟನ್ಸ್ನ ಕೊಟ್ಟಿದ್ದಾರೆ ಸೀಸನ್ ವೈಸ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಸೊ ಇದನ್ನು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಂಪ್ಲೀಟ್ ಕೂಲಾಗಿ ಐಸ್ ಎಲ್ಲ ಕರಗೋದ್ಮೇಲೆ ತಾನೇ ಆಟೋಮೆಟಿಕ್ ಆನ್ ಆಗುತ್ತೆ. ಸೀಸನ್ ವೈಸ್ ಕೂಡ ನಾವು ಸೆಟ್ ಮಾಡ್ಕೊಳ್ಬೋದು. ಆಫ್ ಬೇಕಿದ್ರೆ ಆಫ್, ವಿಂಟರ್ ಬೇಕಿದ್ರೆ ವಿಂಟರ್, ಮಾನ್ಸೂನ್ ಬೇಕಿದ್ರೆ ಮಾನ್ಸೂನ್, ಸಮ್ಮರ್ ಬೇಕಿದ್ರೆ ಸಮ್ಮರ್. ಆ್ಯಂಡ್ ಇದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ, ಏನೆಲ್ಲ ಇಡಬೇಕು ಏನೆಲ್ಲ ಇಡಬಾರ್ದು ಅಂತ. ನಾನು ಮತ್ತೆ ಹೇಳ್ತೀನಿ ಏನು ಇಡಬೇಕು ಏನು ಇಡಬಾರ್ದು ಅಂದ್ಬಿಟ್ಟು. ಶಾರ್ಪ್ ಆಗಿರುವಂತಹ ಲೈಕ್ ಫೋರ್ಕು, ಸ್ಪೂನು ಆ್ಯಂಡ್ ಚಾಕು ಈ ಥರದನ್ನೆಲ್ಲ ಇದರಲ್ಲಿ ಇಡೋದಕ್ಕೆ ಹೋಗಬಾರ್ದು. ಆ್ಯಂಡ್ ಕೆಲವೊಂದು ನನಗೆ ಗೊತ್ತಿದೆ, ಇನ್ನು ಕೆಲವೊಂದು ನನಗೆ ಗೊತ್ತಿಲ್ಲ. ಇನ್ ಕೇಸ್ ನನಗೆ ಗೊತ್ತಿಲ್ಲದೆ ಇರೋದೇನಾದರೂ ಫ್ರೀಜರಲ್ಲಿ ಇಡಲೇಬಾರ್ದು ಅನ್ನೋ ವಸ್ತುಗಳನ್ನೇನಾದರೂ ಇಟ್ಟಿದ್ರೆ, ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದನ್ನು ತೆಗಿತೀನಿ. ಇವಾಗ ಐಸ್ ಎಲ್ಲ ಕರಗೋಗಿದೆ, ಫುಲ್ಲು ಐಸ್ ಆಗಿಬಿಟ್ಟಿತ್ತದು. ಸೊ ಅದನ್ನ ಕರಗೋದಕ್ಕೆ ಅಂದ್ಬಿಟ್ಟು ನಾನು ಬಟನ್ನ ಪ್ರೆಸ್ ಮಾಡಿದ್ದೆ. ಸೊ ಕರಗಿ ನೀರಾಗಿ ಹೋಗ್ತಾ ಇದೆ. ಅದ್ರ ಕೆಳಗಡೆ ಇಲ್ಲಿ ಐಸ್ ಕೇಕೆಲ್ಲ ಇಡೋದಕ್ಕೆ ಅಂತ. ಆ್ಯಂಡ್ ಇಲ್ಲಿ ನಾನು ಇದರಲ್ಲಿ ಜಿಂಜರ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇನ್ನೂ ಕ್ಲೀನ್ ಮಾಡಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಇದರಲ್ಲಿ ಚೌಳಿಕಾಯಿ ಇಟ್ಟಿದ್ದೀನಿ, ಸ್ವಲ್ಪನೇ ಇತ್ತು ಅಂದ್ಬಿಟ್ಟು ಈ ಬಾಕ್ಸಲ್ಲಿ ಚೌಳಿಕಾಯಿನ ಇಟ್ಟಿದ್ದೀನಿ. ಇದು ಪುದೀನ ಸೊಪ್ಪು ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಪಾಪುಗೆ ಅಂತ ನಾನು ಡೇಟ್ಸ್ ತೊಗೊಂಬಂದಿದ್ದೀನಿ, ಲಯನ್ ಡೇಟ್ಸ್. ಸೊ ಅದನ್ನು ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ತರಕಾರಿಗಳನ್ನ ಇಟ್ಟಿದ್ದೀನಿ. ಇದು ಬೆಂಡೆಕಾಯಿ, ಇದು ಬೀನ್ಸ್ ಆ್ಯಂಡ್ ಇದು ಕ್ಯಾರೆಟ್, ಇದು ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಇದು ಟೊಮೆಟೊ. ಇದಕ್ಕೆ ಅಂದ್ಬಿಟ್ಟು ನಾನು ಒಂದು ನಿಮಿಷ ತೋರಿಸ್ತೀನಿ. ಈ ಥರದ್ದು ಪ್ರೆಸ್ಸಿಂಗ್ ಕವರ್ನ ತರಿಸಿದ್ದೀನಿ.
ತರಕಾರಿಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ. ಈ ಥರ ಕವರ್ಸಲ್ಲಿ ಸ್ಟೋರ್ ಮಾಡಿದ್ರೆ ಬೇಗ ಹಾಳಾಗೋದಿಲ್ಲ, ಅದಕ್ಕೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಲಾಸ್ಟ್ ಒನ್ನು ಕಾಳುಗಳನ್ನ ಇಟ್ಟಿದ್ದೀನಿ, ಮತ್ತು ರವೆ ಹಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ. ಈ ಥರ ಕವರ್ಸ್ ಎಲ್ಲನೂ ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಪ್ರೆಸ್ಸಿಂಗು ಸಿಗುತ್ತೆ ಆ್ಯಂಡ್ ಜಿಪ್ ಥರ ಇರೋದು ಕೂಡ ಸಿಗುತ್ತೆ, ಹೋಗಿ ಆರ್ಡರ್ ಮಾಡ್ಬೋದು. ಆ್ಯಂಡ್ ಲಾಸ್ಟಲ್ಲಿ ರ್ಯಾಕ್ ಇದೆ, ಇಲ್ಲಿ ನಾನು ಈರುಳ್ಳಿ ಮತ್ತು ಆಲೂಗಡ್ಡೆನ ಇಟ್ಟಿದ್ದೀನಿ. ಆ್ಯಂಡ್ ಮತ್ತು ಈ ಸ್ಟ್ಯಾಂಡ್ ಬಂದು ಇದು ನಾವು ದುಡ್ಡು ಕೊಟ್ಟು ತಗೊಂಡಿರೋದು. ಕೆಲವೊಂದು ಫ್ರಿಜ್ಗಳಲ್ಲಿ ಕೊಡ್ತಾರೆ, ಬಟ್ ಕೆಲವೊಂದು ಫ್ರಿಜ್ಗಳಲ್ಲಿ ನಾವೇ ಅಮೌಂಟ್ ಕೊಟ್ಟು ತಗೋಬೇಕು. ಸೊ ಇದು ಫ್ರಿಜ್ ಜೊತೆಗೆ ಕೊಟ್ಟಿಲ್ಲ, ನಾವು ಅಮೌಂಟ್ ಕೊಟ್ಟು ತಗೊಂಡಿದ್ದು ಸಪ್ರೇಟಾಗಿ. ಕೀ ಒಂದೇ ಇದೆ, ಇದಕ್ಕೆ ಕೀ ಬೆಂಚ್ ನಾನು ಶಂಕು ಥರ ಹಾಕಿದ್ದೀನಿ. ಹಸ್ಬೆಂಡ್ ಎಲ್ಲ ಹೋದಾಗ ತೊಗೊಂಡಿದ್ದು ಕೀ ಬೆಂಚು ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನೇ ಹಾಕಿದ್ದೀನಿ. ನಾನು ಯಾವಾಗೂ ಲಾಕ್ ಮಾಡಲ್ಲ, ಓಪನ್ನಾಗಿ ಇಟ್ಟಿರ್ತೀನಿ ಏನಾದರೂ ಬೇಕಾಗುತ್ತೆ ಅಂದ್ಬಿಟ್ಟು. ಮತ್ತು ಇವಳು ಬೇರೆ ಎಳಿತಾ ಇರ್ತಾಳೆ ಅದನ್ನು, ಚಿಕ್ಕದು ಬೇರೆ ಕಳೆದೋದ್ರೆ ಇನ್ನೊಂದು ಇಲ್ಲ ಅಂದ್ಬಿಟ್ಟು ನಾನು ಹಾಗೇ ಎತ್ತಿಟ್ಟಿರ್ತೀನಿ, ಲಾಕ್ ಮಾಡಲ್ಲ, ಓಪನ್ನಾಗೇ ಇರುತ್ತೆ ಫ್ರಿಜ್ಜನ್ನು ಗೋಡೆಯಿಂದ ಎಷ್ಟೋ ಅಡಿ ಏನೋ ಗೊತ್ತಿಲ್ಲ, ಒಂಚೂರು ಬಿಟ್ಟು ಇಡಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಇಷ್ಟು ಗ್ಯಾಪಲ್ಲಿ ಇಟ್ಟಿದ್ದೀವಿ. ನನಗೆ ಅದು ಎಷ್ಟು ಗ್ಯಾಪ್ ಬಿಡಬೇಕು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಹಸ್ಬೆಂಡ್ಗೆ ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ಇಷ್ಟು ಬಿಟ್ಟು ಇಟ್ಟಿದ್ದಾರೆ. ನಾನು ಎಷ್ಟೇ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತರಕಾರಿಗಳನ್ನ ನಾನು ಸ್ಟೋರ್ ಮಾಡಲ್ಲ, ಯಾಕೆಂತಂದರೆ ಫ್ರೆಶ್ನೆಸ್ ಅಂತ ಫೀಲ್ ಆಗಲ್ಲ. 3 ದಿವಸ ಅಥವಾ 4 ದಿವಸ ಆಗಿಬಿಟ್ರೆ ಅದು ಫ್ರೆಶ್ ಅಂತಲೇ ಅನಿಸೋದಿಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಸ್ಟೋರ್ ಮಾಡಿಲ್ಲ. ಆ್ಯಕ್ಚುಲಿ ಇವಾಗ ಸಮ್ಮರ್ ಜಾಸ್ತಿ ಇರೋದ್ರಿಂದ ಹಾಲು ತುಂಬಾ ಕೆಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಫ್ರಿಜ್ಜನ್ನು ತಗೊಂಡಿದ್ದು. ಇದು ಹಾಲು, ಮೊಸರು ಆ್ಯಂಡ್ ಜ್ಯೂಸು, ಐಸ್ ಕ್ಯೂಬ್ಸು, ಸ್ವಲ್ಪ ಕೋಲ್ಡ್ ವಾಟರ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಸಮ್ಮರ್ ಟೈಮಲ್ಲೇ ತಗೊಂಡಿದ್ದು. ಆ್ಯಕ್ಚುಲಿ ಈ ಟೈಮಲ್ಲಂತೂ ಫ್ರಿಜ್ದು ರೇಟು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇದರಲ್ಲಿ ನಾನು ಫ್ರೂಟ್ಸ್ಗಳನ್ನ ಸ್ಟೋರ್ ಮಾಡಿ ಇಡೋದಕ್ಕೆ ಹೋಗಲ್ಲ, ಯಾಕಂದರೆ ಇದರಲ್ಲಿ ಫ್ರೂಟ್ಸ್ಗಳನ್ನ ಸ್ಟೋರ್ ಮಾಡಿ ಇಡೋದ್ರಿಂದ ಬಣ್ಣ ಮತ್ತು ರುಚಿ ಎರಡೂ ಹೋಗಿಬಿಡುತ್ತೆ, ಟೇಸ್ಟ್ ಅಂತೂ ಇರೋದೇ ಇಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ನಾನು ಫ್ರೂಟ್ಸ್ಗಳನ್ನ ಇದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದಿಲ್ಲ. ಆ್ಯಂಡ್ ಫ್ರೂಟ್ಸ್ನ ನಾನು ತೊಗೊಳ್ಳೋದೇ ನನ್ನ ಮಗಳಿಗೋಸ್ಕರ. ಸೊ ಅದರಲ್ಲಿ ಪೌಷ್ಟಿಕಾಂಶಗಳಿರುತ್ತೆ ಅನ್ನೋ ಕಾರಣಕ್ಕೇ ನಾನು ನನ್ನ ಮಗಳಿಗೆ ತೊಗೊಳ್ಳೋದು. ಆ್ಯಂಡ್ ನನಗೆ ಇದರಲ್ಲಿ ಸ್ಟೋರ್ ಮಾಡೋ ನೆಸೆಸಿಟಿ ಇಲ್ಲ. ಏನಕ್ಕೆ ಅಂತ ಅಂದರೆ ಫಸ್ಟ್ ಫ್ಲೋರಲ್ಲಿ ಒಬ್ಬರು ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನು ಮಾರ್ತಾರೆ. ಸೊ ಫ್ರೆಶ್ ಬಂದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಮಗೆ, ಗಾಡಿ ಬಂದ ತಕ್ಷಣವೇ ಗೊತ್ತಾಗುತ್ತೆ. ಸೊ ಹೋಗ್ಬಿಟ್ಟು ಡೈಲಿ ತೊಗೊಳ್ತೀನಿ, ಇಲ್ಲ 2 ಡೇಸ್ಗೆ ಒಂದ್ಸರಿ ನಾನು ಫ್ರೂಟ್ಸು ಮತ್ತು ತರಕಾರಿಗಳನ್ನ ತೊಗೊಳ್ತೀನಿ. ಸೊ ಹಂಗಾಗಿ ನಾನು ಇದರಲ್ಲಿ ಜಾಸ್ತಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದಿಲ್ಲ. ಸ್ಪೆಷಲಾಗಿ ಇದರಲ್ಲಿ ಬಾಳೆಹಣ್ಣು ಮತ್ತು ಆ್ಯಪಲ್ನ ಇಡೋದಕ್ಕೆ ಹೋಗಬಾರ್ದು, ಅದು ತುಂಬ ಬೇಗನೆ ಕಪ್ಪಾಗಿಬಿಡುತ್ತೆ ಅಂದ್ಬಿಟ್ಟು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಾರ್ದು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವಾಗ ಫ್ರಿಜ್ ಇಲ್ಲದೆ ಇರೋ ಮನೆ ಯಾರ್ದೂ ಇಲ್ಲ, ಬಟ್ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಹೇಳಿದೆ ಅಷ್ಟೇ. ಆಯಿಲ್ ಐಟಮ್ಸ್ ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಡಬಾರ್ದು. ಕೆಲವೊಂದು ಡೀಪ್ ಫ್ರೈ ಮಾಡಿರ್ತೀವಲ್ಲ ಐಟಮ್ಸ್ಗಳನ್ನ ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದರಲ್ಲಿ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನು ನಾನು ಸ್ಟೋರ್ ಮಾಡಲ್ಲ, ಯಾಕಂದರೆ ನಾನು ಜಾಸ್ತಿ ಇಡ್ಲಿ ದೋಸೆ ಈ ಥರ ಎಲ್ಲ ಮಾಡಲ್ಲ. ಮಾಡಿದ್ರೂ ವೀಕ್ಲಿ 1 ಟೈಮ್ ಅಷ್ಟೇ, ಅದು ಮಾಡಿದ್ರೆ ಬೇಕು ಏನೋ ಚೇಂಜ್ ಬೇಕು ಅಂತ ಅಂದರೆ. ನನಗೆ ಪ್ರೆಗ್ನೆನ್ಸಿ ಟೈಮಿಂದನೂ ರೊಟ್ಟಿ ಕಂಪಲ್ಸರಿಯಾಗಿ ಬೇಕೇ ಬೇಕು, ಇಲ್ಲಾಂದರೆ ಹೊಟ್ಟೆ ಅಂತೂ ತುಂಬೋದೇ ಇಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಪಾಪು ಆವಾಗವಾಗ ಹಾಲು ಕುಡಿತಾ ಇರ್ತಾಳೆ, ಸೊ ಹೊಟ್ಟೆ ಜಾಸ್ತಿ ಹಸಿವಾಗುತ್ತೆ. ಹಾಗಾಗಿ ನನಗೆ ರೊಟ್ಟಿ ರೂಢಿ ಆಗಿಬಿಟ್ಟಿದೆ, ಕಂಪಲ್ಸರಿ 3 ಟೈಮ್ಸು ಊಟ ಮಾಡಲೇಬೇಕು. ಬಟ್ ಇವಾಗ ಅಷ್ಟೇನು ಅವಳಿಗೆ ಫೀಡ್ ಮಾಡ್ತಾ ಇಲ್ಲ, ಆಟ ಆಡೋ ಗುಂಗಲ್ಲೇ ಇರ್ತಾಳೆ. ಮಲ್ಕೊಳ್ಬೇಕಾದ್ರೆ ಅಷ್ಟೇ ಫೀಡ್ ಮಾಡ್ತೀನಿ. ಸೊ ಹಾಗಾಗಿ ಮಧ್ಯಾಹ್ನ ಒಂದೊಂದು ಸಾರಿ ಊಟ ಮಾಡ್ತೀನಿ, ಒಂದೊಂದು ಸಾರಿ ಬರೀ ಸ್ನ್ಯಾಕ್ಸು ಜ್ಯೂಸು ಅಷ್ಟು ಕುಡ್ಕೊಂಡಿರ್ತೀನಿ. ಆವಾಗ ಜಾಸ್ತಿ ಏನು ಹೊಟ್ಟೆ ಹಸಿವು ಇರಲ್ಲ. ಮನೇಲಿ ಬೇರೆ ಇರ್ತೀನಲ್ವ, ಸೊ ಕೆಲಸನೂ ಇರಲ್ಲ, ಏನೂ ಇಲ್ಲ. ಸೊ ಅವಳ ಜೊತೆ ಆಟ ಆಡ್ತಾ ಇರ್ತೀನಿ. ಸೊ ಹಂಗಾಗಿ ನಂಗೆ ಹಸಿವಾಗಲ್ಲ ಅಂದ್ಬಿಟ್ಟು 2 ಟೈಮ್ಸು ಕಂಪಲ್ಸರಿ ನಾನು ಊಟ ಮಾಡ್ತೀನಿ, ಮಾರ್ನಿಂಗು ಮತ್ತು ನೈಟು. ಮಧ್ಯಾಹ್ನ ಜಾಸ್ತಿ ಒಂದೊಂದು ಟೈಮ್ ಮಾಡ್ತೀನಿ, ಒಂದೊಂದು ಟೈಮ್ ಮಾಡಲ್ಲ ಅಷ್ಟೇ. ಸೊ ಹಂಗಾಗಿ ಇಡ್ಲಿ ದೋಸೆ ಎಲ್ಲ ಜಾಸ್ತಿ ಮಾಡಲ್ಲ. ಜಾಸ್ತಿ ನಾನು ಮಾಡೋದು ಅಂತ ಅಂದರೆ
ಗೋಬಿ ಆಮೇಲೆ ಪಾನಿಪುರಿ ಈ ಥರದ್ದೆಲ್ಲ ಮಾಡ್ತೀನಿ. ಬಟ್ ಅದನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇಡೋದಕ್ಕಾಗಲ್ಲ. ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಆ್ಯಂಡ್ ಮತ್ತೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.